ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದನ್ನು ನಾವು ಹೇಳುತ್ತಿಲ್ಲ, ಬದಲಿಗೆ ಕೋರ್ಟ್ ಹೇಳುತ್ತಿದೆ. ರಾಜ್ಯದ ಕಾಂಗ್ರೆಸ್ ನಾಯಕರು ತಮ್ಮ ಧೋರಣೆ ಬದಲಾಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಜನತೆ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಸಿಎಂ ಮಂಗಳೂರಿನಲ್ಲಿ ಮಾತನಾಡಿದಾಗ ಗಲಭೆಕೋರರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದ್ದರು ಎಂದು ಹೇಳಿದರು. ಆದರೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಮೊಕದ್ದಮೆ ಹಿಂತೆಗೆದುಕೊಳ್ಳುವ ನಿರ್ಧಾರ ಮತ್ತು ಇದರ ಬಗ್ಗೆ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ನಿರ್ಧರಿಸಲಾಗಿದೆ. ಗಲಭೆಕೋರರನ್ನು ಅಮಾಯಕರು ಎಂದು ಕರೆದಿರಿ. ಈಗ ಕೇಸ್ ಹಿಂಪಡೆಯುವ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಎಂದು ದೂರಿದರು. ದೇಶದಲ್ಲಿ ಈ ರೀತಿ ಛೀಮಾರಿ ಹಾಕಿಸಿಕೊಂಡ ಏಕೈಕ ಸರ್ಕಾರ ನಿಮ್ಮದು. ಮಂಗಳೂರಿನಲ್ಲಿ ಮುಸ್ಲಿಂ ವ್ಯಕ್ತಿಯ ಕೊಲೆ ನಡೆದಿದೆ. ಇದಕ್ಕೂ ಮೊದಲು ಸುಹಾಸ್ ಶೆಟ್ಟಿ ಕೊಲೆ ನಡೆಯಿತು. ಇದನ್ನು ನಾನು ಒಪ್ಪುವುದಿಲ್ಲ. ಇದೀಗ ಸಿಎಂ ಸೇರಿದಂತೆ ಎಲ್ಲರೂ ಬಾಯಿ ಬಡಿದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ರಾಜ್ಯದ ಕಾಂಗ್ರೆಸ್ಸಿಗರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಕಾಂಗ್ರೆಸ್ ನಾಯಕರುಗಳು ಅವರ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳೇ ಇಲ್ಲಂದರೆ ರಾಜ್ಯ ಜನ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅವ್ರಿಗೆ ಕ್ಷಮಿಸಲ್ಲ. ಅಧಿಕಾರಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥ ಒಂದು ಧೋರಣೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸಂವಿಧಾನಕ್ಕೆ ಬೆಂಕಿ ಹಚ್ಚಿಬಿಟ್ರು. ಪ್ರತಿನಿತ್ಯ ಅವರ ಹೇಳಿಕೆ ಸಂವಿಧಾನ, ಪ್ರತಿನಿತ್ಯ ಅವರ ಹೇಳಿಕೆ ಮಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರದ ಬಗ್ಗೆ ಗಲಭೆ ಸೃಷ್ಟಿಸುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ. ಅವರು ಎಷ್ಟೇ ದೊಡ್ಡವರಾದರೂ ಪರವಾಗಿಲ್ಲ, ಎಷ್ಟೇ ಪ್ರಭಾವಿಗಳಾದರೂ ಪರವಾಗಿಲ್ಲ, ಕಾನೂನಿಗಿಂತ ಯಾರೂ ದೊಡ್ಡವರಾಗಕ್ಕೆ ಬಿಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದವ್ರು ಕೇಳೋಕ್ಕೆ ಇಷ್ಟಪಡ್ತೇನೆ, ಹೈಕೋರ್ಟ್ನಿಂದ ಛೀಮಾರಿ ಹಾಕ್ಸ್ಕೊಂಡ್ರಲ್ಲ, ಹುಬ್ಬಳ್ಳಿಯಲ್ಲಿ ನಡೆದಂಥ ಆ ಘಟನೆ ಬಗ್ಗೆ, ಪೊಲೀಸ್ ಠಾಣೆಗೆ ನುಗ್ಗಿ ದಾಂಧಲೆ ಮಾಡಿದಂಥ ಮುಸಲ್ಮಾನರ ಬಗ್ಗೆ, ಜೀಪ್ ಮೇಲೆ ಹಲ್ಲೆ ಮಾಡಿ ಪುಡಿ ಮಾಡಿದಂಥ ಮುಸಲ್ಮಾನರ ಬಗ್ಗೆ, ಪೊಲೀಸ್ ಅಧಿಕಾರಿಗಳ ಮೇಲೇ ಹಲ್ಲೆ ಮಾಡಿದಂಥ ಮುಸಲ್ಮಾನರ ಬಗ್ಗೆ, ಪೊಲೀಸರವರು ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಹೊಡೆದ್ರು ಈ ಮುಸಲ್ಮಾನರ ಕಾಟಕ್ಕೋಸ್ಕರ. ಇಂಥ ಗೂಂಡಾ ರಾಜ್ಯದ ವಿರುದ್ಧ ಹೈಕೋರ್ಟು ಛೀಮಾರಿ ಹಾಕಿದೆಯಲ್ಲ, ಸಚಿವ ಸಂಪುಟದ ತೀರ್ಮಾನ ನೀವು ಮಾಡಿದ್ರಿ. ಈ ಒಂದು ಗೂಂಡಾಗಳು ಹುಬ್ಬಳ್ಳಿಯಲ್ಲಿ ನಡೆದಂಥ ಪೊಲೀಸ್ ಠಾಣೆ ಮೇಲೆ ನಡೆದಂಥ ಗೂಂಡಾಗಿರಿಗಳ ಬಗ್ಗೆ ಕೇಸ್ಗಳಾಗದಂಥ ಗೂಂಡಾಗಳನ್ನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರೆ ಅಮಾಯಕರು ಅಂತ ಹೇಳ್ಕೊಂಡು ಈ ಪದ ಅವರು ಬಳಸ್ತಾ ಇರೋದು, ಅಮಾಯಕರು. ಅವ್ರ ಮೇಲೆ ಹಾಕಿರೋಂಥ ಕೇಸನ್ನು ರದ್ದು ಮಾಡ್ತೀರಿ ಸಚಿವ ಸಂಪುಟನೂ ಗೋಲಿ ಆಡೋಂಥ ಮಕ್ಕಳದು ಟೀಮ್ ಅಂದ್ಕೊಂಡಿದ್ದೀರಾ? ರಾಜ್ಯದ ಜನ ನಿಮಗೆ ಕನ್ನಡಿಗರು ಕೊಟ್ಟಂಥ ಅಧಿಕಾರ, ಪೊಲೀಸ್ ರಕ್ಷಣೆ ಮಾಡಿ, ಜನರ ರಕ್ಷಣೆ ಮಾಡಿ, ರೈತರ ರಕ್ಷಣೆ ಮಾಡಿ, ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಿ, ರಾಷ್ಟ್ರಭಕ್ತಗಳನ್ನು ರಕ್ಷಣೆ ಮಾಡಿ, ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ ಅಂತ ಸಂವಿಧಾನ ಮುಖಾಂತರ ಸಚಿವ ಸಂಪುಟ ರಚನೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ, ನೀವು ಕೇವಲ ಮುಸಲ್ಮಾನರನ್ನ, ಗೂಂಡಾಗಳನ್ನು ಅಮಾಯಕರು ಅಂತ ಕರೆದು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಅವ್ರನ್ನ ಹಾಕಿದ್ದಂಥ ಕೇಸನ್ನು ರದ್ದು ಮಾಡ್ತೀರಲ್ಲ, ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತ ಅಂದ್ಕೊಂಡು ಕೋರ್ಟ್ ನಿಮಗೆ ಛೀಮಾರಿ ಹಾಕ್ಸ್ಕೊಂಡಿದ್ದು ಇಡೀ ದೇಶದಲ್ಲಿ ಎಲ್ಲರೂ ಕಂಡಿದ್ದೀರಾ? ಎಲ್ಲ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ರಾಜ್ಯದ ಸಚಿವ ಸಂಪುಟದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಒಬ್ರಿಗಿಂತ ಒಬ್ಬರು ಮುಸಲ್ಮಾನರ ಪರ ನಾವಿದ್ದೀವಿ ಅಂತ ಅಂದ್ಕೊಂಡು ಸ್ಪರ್ಧಾತ್ಮಕವಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ.
ಮೊನ್ನೆ ಒಬ್ಬ ಮುಸಲ್ಮಾನ್ ಕೊಲೆ ಆಯಿತು ಮಂಗಳೂರಿನಲ್ಲಿ. ನಾನು ಒಪ್ಪಲ್ಲ, ಈ ಕೊಲೆನೂ ಒಪ್ಪಲ್ಲ ನಾನು. ಅದಕ್ಕೆ ಮುಂಚೆ ಸುಹಾಸ್ ಕೊಲೆ ಆಯಿತು, ಅದನ್ನೂ ಒಪ್ಪಲ್ಲ. ಲೆಕ್ಕ ಇಲ್ಲದಷ್ಟು ಹಿಂದೂ ಯುವಕರ ಕಗ್ಗೊಲೆಗಳಾಯಿತು. ಇಡೀ ಸಚಿವ ಸಂಪುಟ ಕಣ್ಮುಚ್ಕೊಂಡು ಕೂತಿತ್ತು. ಈಗ ಯಾವಾಗ ಮಂಗಳೂರಲ್ಲಿ ಸುಮಾರೊಂದು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಒಟ್ಟಿಗೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಸ್ಥಾನಕ್ಕೆ ಎಲ್ಲ ಸ್ಥಾನಗಳಿಗೆ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ ನಂತರ ಈಗ ಇದ್ದಕ್ಕಿದ್ದಂಗೆ ಶಾಂತಿ ಕಾಪಾಡಬೇಕು ಅನ್ನೋಂಥ ಹೇಳಿಕೆಗಳು ಮುಖ್ಯಮಂತ್ರಿಗಳಿಂದ ಬರ್ತಾ ಇದೆ. ಹಿಂದೂಗಳಂತೂ ಕೈ ಬಿಡ್ತಿದ್ದಾರೆ, ಜಾತಿ ಹೆಸರಲ್ಲಿ ಸಮಾಜವನ್ನು ಒಡೆದರು. ಮುಸಲ್ಮಾನರು ಕೂಡ ಎಲ್ಲ ರಾಜೀನಾಮೆ ಕೊಟ್ಟು ಹೋದರೆ ನಾವು ಬೀದಿ ಬೀಳ್ತೀವಿ ಅನ್ನೋಂಥ ಒಂದೇ ಭಯದಿಂದ, ಅಧಿಕಾರ ಕಳ್ಕೊತೀವಿ ಅಂತ ಭಯದಿಂದ ಈಗ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ. ಸುಹಾಸ್ ಕೊಲೆ ಆದಂಥ ಸಂದರ್ಭದಲ್ಲಿ ಯಾರೂ ಬಾಯಿ ಬಿಡಲಿಲ್ಲ. ಯಾಕ್ರೆ ಅವ್ರ ಮನೆ ಹೋಗಲ್ಲ ಅಂತ ಗೃಹ ಸಚಿವರು ಕೇಳಿದ್ರೆ ಅವರೊಬ್ಬ ರೌಡಿ ಶೀಟರ್ ಅವ್ರ ಮನೆ ಹೆಂಗೆ ಹೋಗಲಿ ಅಂತ ಪಾಪ ಹೇಳಿದರು. ಅದೇ ಗೃಹ ಸಚಿವರು ಕೇಳೋಕ್ಕೆ ಇಷ್ಟಪಡ್ತಾನೆ, ರನ್ಯಾರವರಿಗೆ ಬಂಗಾರದ ಸ್ಮಗ್ಲಿಂಗ್ ಮಾಡಿದಂಥ ಆ ಸ್ಮಗ್ಲರ್ಗೆ 40 ಲಕ್ಷ ಕೊಡೋಂಥ ಸಂದರ್ಭದಲ್ಲಿ ಅವ್ರು ರೌಡಿ ಶೀಟರ್ ಅಂತ ಗೊತ್ತಾಗಲಿಲ್ಲ ನಿಮಗೆ? ನಿಮಗೆ ಬೇಕಾದವರು ಅಮಾಯಕರು, ಹಿಂದೂಗಳ ಪರವ ಹೋರಾಟ ಮಾಡಿದವರು ರೌಡಿ ಶೀಟರ್ಗಳು. ಬಹಳ ದಿನ ರಾಜ್ಯದಲ್ಲಿ ನಡೆಯಲ್ಲ ಇದು. ನಾನು ಮಾನ್ಯ ಕಾನೂನು ಸಚಿವರಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ. ಕಾನೂನು ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಪ್ರಜಾವಾಣಿ ನೋಡಿದೆ, ನನಗೆ ತೀರ್ಪು ಸಂತಸ ತಂದಿದೆ. ಯಾವ ತೀರ್ಪು? ಅರಮನೆ ಮೈದಾನಕ್ಕೆ 3,400 ಕೋಟಿ TDR ಹಾಕಿದ್ರಲ್ಲ, ಅದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ರಿಲೀಫ್ ಸಿಕ್ತು ಅನ್ನೋದಕ್ಕೂ ತೀರ್ಪು ಸಂತಸ ತಂದಿದೆ. ಹುಬ್ಬಳ್ಳಿ ಗಲಭೆ ಬಗ್ಗೆ ನೀವು ಗೂಂಡಾಗಳನ್ನ ಆ ಕೇಸನ್ನ ರದ್ದು ಮಾಡಿದ್ರಲ್ಲ, ಅದಕ್ಕೆ ಛೀಮಾರಿ ಹಾಕಿದ್ರಲ್ಲ, ಆ ತೀರ್ಪು ನಿಮಗೆ ಸಂತಸ ತರಲಿಲ್ವಾ? ಹೋಗಿ ಸುಪ್ರೀಂ ಕೋರ್ಟಿಗೆ. ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ, ನಿಮ್ಮ ಏನು ರದ್ದು ಮಾಡಿದಿರಲ್ಲ, ನೀವು ಸಚಿವ ಸಂಪುಟ ತೀರ್ಮಾನವನ್ನು ಛೀಮಾರಿ ಹಾಕಿದಿರಲ್ಲ, ಆ ಜಡ್ಮೆಂಟ್ ತೊಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ. ನೀವು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೇಳ್ರಿ, ನೀವು ಎಷ್ಟು ಜನ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ನುಗ್ಗಿದ್ರು, ಎಷ್ಟು ಜನ ಪೊಲೀಸ್ನವರು ಜೀಪನ್ನು ಪುಡಿ ಪುಡಿ ಮಾಡಿದ್ರು, ಎಷ್ಟು ಜನ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು, ಕೊಡಿ ಸಾಕ್ಷಿ. ಹೋಗಿ ಪ್ರತಿಯೊಬ್ಬೊಬ್ಬ ಸಚಿವರು. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಕೇವಲ ಮುಸಲ್ಮಾನರ ಸಂತೃಪ್ತಿ ಪಡೋದಕ್ಕೋಸ್ಕರ ಧರ್ಮ ಬೇಡ, ದೇಶ ಬೇಡ, ಸಂವಿಧಾನ ಬೇಡ. ನಿಮ್ಮ ಮನಸ್ಥಿತಿಯನ್ನು ನೀವು ಬದಲಾವಣೆ ಮಾಡಿಕೊಡ್ಲಿಲ್ಲ ಅಂತಂದರೆ ಖಂಡಿತ ನಾನು ಹೇಳ್ತೀನಿ, ಕೇವಲ ಕೋರ್ಟ್ ಛೀಮಾರಿ ಆಗೋದಲ್ಲ, ರಾಜ್ಯದ ಜನ ರಸ್ತೆಯಲ್ಲಿ ಹಿಡ್ಕೊಂಡು ಹೊಡಿತಾರೆ ನಿಮ್ಮನ್ನು. ಏನು ಸಿಕ್ಕರೋ ಅದು ತಗೊಂಡು ಹೊಡಿತಾರೆ. ಮೌನವಾಗಿದ್ದ ಒಬ್ಬ ಪೌರ ಕಾರ್ಮಿಕ ರಸ್ತೆಯಲ್ಲಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ದಿನ ಚುಡಾಯಿಸ್ತಿದ್ರು. ಅವ್ರ ಮನೆಗೆ ಹೋಗಿ ಹೇಳಿದ್ರು, ನೋಡಿ ದಿನ ಚುಡಾಯಿಸ್ತಾರೆ ಅಂತ. ಮಾರನೇ ದಿನ 9 ಜನ ಆ ಮುಸಲ್ಮಾನ್ ಗೂಂಡಾಗಳು ಚಾಕು ಹಾಕಿ ನುಗ್ಗಿ ಹೊಡೆಯೋಕ್ಕೆ ಹೋಗ್ತಾರಲ್ಲ, ಕೊಲೆ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾರಲ್ಲ, ಒಬ್ಬ ಸಚಿವರಿಗಾರು ಇದ್ರ ಈ ಬಗ್ಗೆ ಒಂದು ಹೇಳಿಕೆ ಕೊಡೋಂಥ ಧೈರ್ಯ ಇದೆಯಾ? ಆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡೋಂಥ ಪ್ರಯತ್ನ ಮಾಡಿದ್ರು, ಅವ್ರ ಬಗ್ಗೆ ಕ್ರಮ ತಗೋತೀವಿ, ಒಬ್ಬರು ಹೇಳಿಕೆ ಕೊಟ್ರಾ? ಯಾಕೆ ಪೌರ ಕಾರ್ಮಿಕರು ಹಿಂದೂಗಳು ಅಂತ ಅಂದ ತಕ್ಷಣ ನಿಮಗೆ ತಾತ್ಸಾರನ? ಕೊಲೆ ಆದಮೇಲೆ ಅವ್ರ ಮನೆ ಹೋಗ್ತೀರಾ? ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡಿಕೊಡ್ಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಧರ್ಮ ವಿರೋಧಿಗಳು, ದೇಶ ವಿರೋಧಿಗಳು ಅಂತ ರಾಜ್ಯ ಜನ ಹಣೆಪಟ್ಟೆ ಕಟ್ತಾ ಇದ್ದಾರೆ. SP ಕಮಿಷನರ್ ಎತ್ತಂಗಡಿ ಕರಾವಳಿನಲ್ಲಿ 2006ರಿಂದ ಇದುವರೆಗೆ 45 ಕೊಲೆಗಳಾಗಿದೆ. ಅಲ್ಲಿ ಮುಸ್ಲಿಂ ಗೂಂಡಾಗಳು ಹಿಂದೂಗಳನ್ನು ಕೊಲೆ ಮಾಡಿದ್ದಾರೆ, ಹಿಂದೂ ಗೂಂಡಾಗಳು ಮುಸ್ಲಿಮರನ್ನು ಕೊಲೆ ಮಾಡಿದ್ದಾರೆ.
ಕೊಲೆ ಯಾವಾಗ ಕೊನೆ ಯಾವಾಗ? ಕಾಂಗ್ರೆಸ್ ಸರ್ಕಾರ ಹೋದಾಗ. ಏನು ಅನುಮಾನ ಬೇಡ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆಯೋ ಆ ಸಂದರ್ಭದಲ್ಲೇ ಹಿಂದೂಗಳ ಕಗ್ಗೊಲೆ ಜಾಸ್ತಿ ಆಗಿದೆ. ಬಿಜೆಪಿ ಸಂದರ್ಭದಲ್ಲಿ ಆಗಿತ್ತಲ್ಲ ಸರ್. ಜಾಸ್ತಿ ಆಗಿದೆ. ಕನ್ನಡ ಪದ ಬರುತ್ತೆ ನಿಮ್ಮ ಭಾವಿಸ್ತೀನಿ ನಾನು. ಬಿ ಜೆ ಪಿ ಸರ್ಕಾರ ಇದ್ದಾಗ ಇಲ್ಲ ಅಂದೆ ಆಗಿಲ್ಲ, ಆದರೆ ಭಯ ಇತ್ತು. ಯಾರು ರೀತಿ ಕೊಲೆಗಳು ಮಾಡ್ರೋ ಅವತ್ತೇ ಅರೆಸ್ಟ್ ಮಾಡ್ತಾ ಇತ್ತು. ಇವಾಗ ಆ ಪರಿಸ್ಥಿತಿ ಇಲ್ಲ. ಈ ಮಠ ನಿಟ್ಟಿನಲ್ಲಿ ಕಮ್ಯುನಲ್ ಫೋರ್ಸ್ ಅಂತ ಸರಿಯಾಗಲ್ಲ ಅಂತ ಸರಿ ಆಗಲ್ಲ ಅಂತ ಹೇಳಿಲ್ಲ. ಈ ಪೊಲೀಸ್ ಇಲಾಖೆಯವ್ರನ್ನ ಈಗ ಶಿವಮೊಗ್ಗದಲ್ಲಿ ಒಂದು ಕೊಲೆ ಆಯಿತು ಅಂತ ಅಂದ್ಕೊಳ್ಳಿ, ವಿಶೇಷ ಪೊಲೀಸಿನ ಕಾರ್ಯಪಡೆ ತಂದು ಇಟ್ಕೋತಾರೆ ಇಲ್ಲಿ. ಯಾರ್ದೋ ಒಂದು ಹಿಂದೂ ಒಬ್ಬ ಮುಸಲ್ಮಾನ್ ಕೊಲೆ ಆಯಿತು ಅಂತ ಅಂದ್ಕೊಳ್ಳಿ, ಆ ಕಾರ್ಯಪಡೆ ಇನ್ಚಾರ್ಜಿನ ವರ್ಗಾವಣೆ. ಪಾಪ ಅವನಿಗೂ ಈ ಕೊಲೆಗೂ ಏನು ಸಂಬಂಧ? 100 ಕಾರ್ಯಪಡೆ ನಡೆದ್ರೂ ಉಪಯೋಗ ಇಲ್ಲ. ಆ ಮುಸಲ್ಮಾನ್ ಗೂಂಡಾ ಇರ್ಬೋದು, ಹಿಂದೂ ಗೂಂಡಾ ಇರ್ಬೋದು, ಆ ಗೂಂಡಾಗಳಿಗೆ ಸರ್ಕಾರ ಗೂಂಡಾಗಿರಿ ಸಹಿಸಲ್ಲ ಅನ್ನಂಥ ಭಾವನೆ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ಸಿಗರಿಗೆ ಬರಬೇಕು. ಆಗ ಈ ಗೂಂಡಾಗಳಿಗೆಲ್ಲ ಮನೇಲಿ ಸೇರ್ತಾರೆ. ನಮಗೆ ರಕ್ಷಣೆ ಮಾಡೋಕ್ಕೆ ಯಾರೂ ಇಲ್ಲ. ಮಂಗಳೂರಿಗೆ ಗಲಾಟೆ ಆಯಿತು. ಪೊಲೀಸಿನ DYSP ಸರ್ಕಾರಿ ಕಾರ್ನಲ್ಲಿ ಜೀವ ಉಳಿಸ್ಕೊಂಡು ಓಡೋಗಿದ್ದಾನೆ. ನಿಮ್ಮ ಟಿ ವಿಗಳೆಲ್ಲ ನೋಡಿದೆ. ಗೃಹ ಸಚಿವರು ಏನು ಹೇಳಿದ್ರು? ಸಣ್ಣ ಪುಟ್ಟ ಗಲಾಟೆ ಆಗತ್ತೆ ಬಿಡ್ರಿ, ಇದು ಸಣ್ಣ ಪುಟ್ಟ ಗಲಾಟೆ. ಅದೇ DYSP ಕೊಲೆ ಆಗೋಗಿದ್ದಿದ್ರೆ ಅಲ್ಲಿ SP ಟ್ರಾನ್ಸ್ಫರ್. ಇದು ಆಡಳಿತಕ್ಕೆ ಯೋಗ್ಯವೇ ಇಲ್ಲದಂಥ ಸರ್ಕಾರ. ಇದು ಕೇವಲ ಮುಸಲ್ಮಾನರ ಗೂಂಡಾಗಿದೆಯಾ ಹಿತರಕ್ಷಣೆ ಕಾಪಾಡ್ತಾರಂಥ ಸರ್ಕಾರ. ಎರಡು ಸಮಾಜಗಳು ಉದ್ವಿಗ್ನಕಾರಿ ಭಾಷಣಗಳು ಮಾಡೋದ್ರ ಮೂಲಕ ಪ್ರಚೋದನೆ ನೀಡಿದ್ರೆ ಎರಡು ಸಮಾಜಕ್ಕೆ ಇಷ್ಟ ಆಗತ್ತಲ್ಲ ಸರ್. ನೋ, ಅದಕ್ಕೆ ನಾನು ಹೇಳ್ತಾ ಇರೋದು, 100 ವರ್ಷಗಳಿಂದ ಹೊಂದ್ಕೊಂಡಿರೋಂಥ ರಾಜ್ಯದಲ್ಲಿ, ದೇಶದಲ್ಲಿ ಈ ರೀತಿ ಕೊಲೆಗಳಾದಂಥ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ಪ್ರೇರಣೆ ಸಿಗತ್ತೆ, ಬಡ್ದಾಡ್ತಾರೆ. ಮನೆ ಅಪ್ಪ ಸರಿ ಇದ್ದರೆ ಯಾಕೆ ಮಕ್ಕಳು ಬಡ್ದಾಡ್ತಾರೆ? ನಾನು ನಿನ್ನೆ ಇಂಡೋನೇಷ್ಯಾದಿಂದ ಬಂದೆ, ನನಗೆ ಆಶ್ಚರ್ಯ ಆಯಿತು. ಒಂದೇ ಒಂದು ಕೋಮು ಗಲಭೆ ಅಲ್ಲಿ ಆಗ್ತಾ ಇಲ್ಲ. 80%ಗಿಂತ ಹೆಚ್ಚು ಹಿಂದೂಗಳಿದ್ದಾರೆ, 20%ಗಿಂತ ಹೆಚ್ಚು ಮುಸಲ್ಮಾನರಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಆ ಒಂದು ರೇಷಿಯೋ ವ್ಯತ್ಯಾಸ ಇರ್ಬೋದು. ಹಿಂದೂ ಸಂಸ್ಕೃತಿ ಜಾಸ್ತಿ ಇರೋದು. ಗರುಡ ಏರ್ಲೈನ್ಸ್, ಘಟೋತ್ಕಚ ಪಾರ್ಕ್, ಹಿಂದೂ ಮಹಾಪುರುಷರ ಹೆಸರುಗಳು ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಅಲ್ಲಿ ಸಂಸ್ಕೃತಿಯಿಂದ ಇಂಡೋನೇಷ್ಯಲ್ಲಿ ಆಡಳಿತ ನಡೀತದೆ. ಯಾಕೆ ಗಲಭೆ ಆಗಲ್ಲ? ಅಲ್ಲಿ ಕಾಂಗ್ರೆಸ್ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈ ಮುಸಲ್ಮಾನ್ ಗೂಂಡಾಗಳಿಗೆ ಸರಿಯಾದ ಉತ್ತರ ಕೊಡಬೇಕು ಅನ್ನೋಂಥ ಸರ್ಕಾರ ಬರೋದಕ್ಕೆ ಇವ್ರು ಗಮನ ಹರಿಸ್ಬೇಕು ಅಂತ ಒತ್ತಾಯ ನಾನು ಮಾಡಿದೆ.